ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. AMCA ಕಾರ್ಯಕ್ರಮದಲ್ಲಿ ಟಾಟಾ, L&T, ಭಾರತ್ ಫೋರ್ಜ್ ಮುಂಚೂಣಿ. HAL ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೊರಗೆ ಉಳಿದಿದೆ. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ರಕ್ಷಣಾ ಯೋಜನೆಗಳಲ್ಲಿ ಒಂದಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಕಾರ್ಯಕ್ರಮದಲ್ಲಿ ಟಾಟಾ ಗ್ರೂಪ್, ಲಾರ್ಸನ್ ಆ್ಯಂಡ್ ಟೂಬ್ರೋ ಮತ್ತು ಭಾರತ್ ಫೋರ್ಜ್ ಕಂಪನಿಗಳು ಸ್ಪರ್ಧೆಯಲ್ಲಿ ಮುನ್ನಡೆ ಸಾಧಿಸಿರುವಾಗ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಬಾರಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರಮುಖ ಉತ್ಪಾದನೆಯ ಹಂತದಿಂದ ಹೊರಗೆ ಉಳಿದಿದೆ. ಈ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನದ ಯೋಜನೆ ಭಾರತೀಯ ವಾಯುಪಡೆಯ ಭವಿಷ್ಯದ ಶಕ್ತಿಯ ಕಂಬವಾಗಲಿದೆ ಎಂಬ ನಿರೀಕ್ಷೆ ಇದೆ. ಇಂಜಿನ್ ಯೋಜನೆ MK1 ಮತ್ತು MK2ಗೆ. ಓಪನ್ ಸೋರ್ಸ್ ಮಾಹಿತಿಯ ಪ್ರಕಾರ AMCAಯ ಪ್ರಾರಂಭಿಕ ಪ್ರೋಟೋಟೈಪ್ಗಳು MK1 ಅಮೆರಿಕಾದ GE ಕಂಪನಿಯ F414 ಇಂಜಿನ್ಗಳಿಂದ ಚಾಲಿತವಾಗಲಿವೆ. ಆದರೆ ಮುಂದಿನ ಹಂತವಾದ AMCA MK2 ವೇರಿಯಂಟ್ಗೆ ಹೆಚ್ಚು ಶಕ್ತಿಶಾಲಿಯಾದ ಸಂಪೂರ್ಣ ಸ್ವದೇಶಿ ಇಂಜಿನ್ ಅಭಿವೃದ್ಧಿಪಡಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಇದು ಭಾರತವನ್ನು ಅಡ್ವಾನ್ಸ್ಡ್ ಫೈಟರ್ ಇಂಜಿನ್ ತಂತ್ರಜ್ಞಾನದಲ್ಲಿ ಸೆಲ್ಫ್ ರಿಲಯಂಟ್ ಆಗಿಸುವ ಮಹತ್ವದ ಹೆಜ್ಜೆಯಾಗಿದೆ. ವೆಚ್ಚ, ಟೈಮ್ ಲೈನ್ ಮತ್ತು ವಾಯುಪಡೆಯ ನಿರೀಕ್ಷೆ. ಈ ಯೋಜನೆಗೆ ಸರ್ಕಾರದಿಂದ ಸುಮಾರು 15,000 ಕೋಟಿ ಮೌಲ್ಯದ ಅಭಿವೃದ್ಧಿಯ ಬಜೆಟ್ ಬೆಂಬಲ ನೀಡಲಾಗಿದೆ. AMCA ಪ್ರೋಟೋಟೈಪ್ನ ಮೊದಲ ಹಾರಾಟ ಮೇಡನ್ ಫ್ಲೈಟ್ 2029 ವೇಳೆಗೆ ನಿರೀಕ್ಷಿಸಲಾಗಿದೆ. ಭಾರತೀಯ ವಾಯುಪಡೆಗೆ ಇದರ ಇಂಡಕ್ಷನ್ 2030 ದಶಕದ ಮಧ್ಯಭಾಗದಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ದ ರೋಡ್ ಅಹೆಡ್. ಮುಂದಿನ ಸವಾಲುಗಳು. ಶಾರ್ಟ್ ಲಿಸ್ಟ್ ಆಗಿರುವ ಕಂಪನಿಗಳ ಮುಂದೆ ಈಗ ದೊಡ್ಡ ಸವಾಲು ಇದೆ. ಕೇವಲ ವಿನ್ಯಾಸ ಮಾತ್ರ ನೀಡುವುದಲ್ಲ, ಆ ವಿನ್ಯಾಸವನ್ನು ಕಮರ್ಷಿಯಲಿ ವಯಬಲ್ ಪ್ರೊಡಕ್ಷನ್ ಪ್ಲ್ಯಾನ್ ಆಗಿ ಪರಿವರ್ತಿಸಬೇಕು. ಅದರೊಳಗೆ ಸೇರಿರುವುದು ಸಂಪೂರ್ಣ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಉನ್ನತ ಮಟ್ಟದ ಕ್ವಾಲಿಟಿ ಕಂಟ್ರೋಲ್, ಫೈನಲ್ ಅಸೆಂಬ್ಲಿ ಲೈನ್ಗಳು ಮತ್ತು ಫ್ಲೈಟ್ ಟೆಸ್ಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ. ಈ ಯೋಜನೆಯ ಮಹತ್ವ. ಈ ಕಾರ್ಯಕ್ರಮವು ಯಶಸ್ವಿಯಾದರೆ ಇದು ಕೇವಲ ಒಂದು ಯುದ್ಧ ವಿಮಾನವನ್ನು ನೀಡುವುದಲ್ಲ, ಭಾರತೀಯ ಪ್ರೈವೇಟ್ ಸೆಕ್ಟರ್ ಕೂಡ ಅತ್ಯಂತ ಸಂಕೀರ್ಣವಾದ ಮಿಲಿಟರಿ ಏರೋನಾಟಿಕ್ಸ್ ಪ್ರಾಜೆಕ್ಟ್ಗಳನ್ನು ನಿಭಾಯಿಸಬಲ್ಲದು ಎಂಬುದನ್ನು ಜಗತ್ತಿಗೆ ಸಾಬೀತುಪಡಿಸುತ್ತದೆ. HALನಂತಹ ಕೇವಲ ಒಂದು ಕಂಪನಿಯ ಉತ್ಪಾದಕನ ಮೇಲೆ ಅವಲಂಬಿತವಾಗಿರುವ ಹಳೆಯ ಮಾದರಿಯಿಂದ ಸರ್ಕಾರವು ದೂರ ಸರಿದು ಫ್ಯೂಚರ್ ಪ್ರಾಜೆಕ್ಟ್ಸ್ಗಳ ರಿಸ್ಕನ್ನು ಡಿರಿಸ್ಕ್ ಮಾಡಲು ಸರ್ಕಾರ ಯತ್ನಿಸುತ್ತಿದೆ. ಇದು ಮುಂದೆ ಬರಲಿರುವ 6ನೇ ತಲೆಮಾರಿನ 6th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಯೋಜನೆಗಳಿಗೆ ಮೂಲ ಭೂಮಿಯನ್ನು ಸಿದ್ಧಪಡಿಸಬಹುದು. ಇದೀಗ ಒಂದೇ ಪ್ರಶ್ನೆ. ಇನ್ನೀಗ ಎಲ್ಲರ ಗಮನ ಒಂದೇ ಪ್ರಶ್ನೆಯ ಮೇಲೆ ಇದೆ. ಟಾಟಾ, L&T ಅಥವಾ ಭಾರತ್ ಫೋರ್ಜ್ ಕಂಪನಿಗಳು ಯಾರು ಭಾರತದ ಭವಿಷ್ಯದ ವಾಯುಶಕ್ತಿಯ ಹೃದಯವಾಗಲಿದ್ದಾರೆ? ಈ ಮಹತ್ವದ ಒಪ್ಪಂದದ ವಿಜೇತ ಕಂಪನಿಯನ್ನು 2026 ಕೊನೆಯ ವೇಳೆಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಯುದ್ಧ ವಿಮಾನದ ಯೋಜನೆಗಳಲ್ಲಿ ಒಂದಾದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಇದೀಗ ತನ್ನ ಅಂತಿಮ ಮತ್ತು ನಿರ್ಣಾಯಕ ಹಂತಕ್ಕೆ ಪ್ರವೇಶಿಸಿದೆ. CNBC TV18ಗೆ ನೀಡಿದ ಸಂದರ್ಶನದಲ್ಲಿ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಯಾದ ರಾಜೇಶ್ ಕುಮಾರ್ ಸಿಂಗ್ ಅವರು ಒಂದು ಪ್ರಮುಖ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. AMCA ಯುದ್ಧ ವಿಮಾನದ ಯೋಜನೆಗಾಗಿ ಒಟ್ಟು 7 ಕೈಗಾರಿಕಾ ಕನ್ಸೋರ್ಟಿಯಂಗಳು ತಮ್ಮ ಬಿಡ್ಗಳನ್ನು ಸಲ್ಲಿಸಿದ್ದವು. ಆದರೆ ಪೂರ್ವ ಅರ್ಹತಾ ಪ್ರಕ್ರಿಯೆಯ ನಂತರ ಕೇವಲ 3 ಕನ್ಸೋರ್ಟಿಯಂಗಳನ್ನು ಮಾತ್ರ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಈ ಆಯ್ಕೆಯಾದ 3 ಕಂಪನಿಗಳಿಗೆ ಮುಂದಿನ 2 ರಿಂದ 3 ತಿಂಗಳೊಳಗೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ RFP ನೀಡಲಾಗಲಿದೆ. ಅಂದರೆ 2026 ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭಕ್ಕೆ
AMCA ಯುದ್ಧ ವಿಮಾನದ ಯೋಜನೆಗೆ ಅಧಿಕೃತವಾಗಿ ಕೈಗಾರಿಕಾ ಅನುಷ್ಠಾನದ ಹಂತಕ್ಕೆ ಸಾಗಲಿದೆ ಎಂಬುದು ಈಗ ಬಹುತೇಕ ಸ್ಪಷ್ಟವಾಗಿದೆ. ಇದು ಅತ್ಯಂತ ಮಹತ್ವದ ಬೆಳವಣಿಗೆ, ಏಕೆಂದರೆ AMCA ಈಗ ಕೇವಲ ಕಾನ್ಸೆಪ್ಟ್ ಅಥವಾ ಡಿಸೈನ್ನ ಹಂತದಲ್ಲಿಲ್ಲ. ಇದೀಗ ಯೋಜನೆಗಳು ನೇರವಾಗಿ ಉತ್ಪಾದನೆ, ಫ್ಯಾಕ್ಟರಿ ಸಪ್ಲೈ ಚೈನ್ ಮತ್ತು ಕೈಗಾರಿಕಾ ಜವಾಬ್ದಾರಿಗಳ ಹಂತಕ್ಕೆ ಕಾಲಿಡುತ್ತಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕಂಪನಿಗಳ ಪಟ್ಟಿ ಕೂಡ ಬಹಳ ದೊಡ್ಡದು ಮತ್ತು ವೈವಿಧ್ಯಮಯವಾಗಿತ್ತು. ಉದಾಹರಣೆಗೆ ಲಾರ್ಸನ್ ಅಂಡ್ ಟೂಬ್ರೋ ಜೊತೆಗೆ BEL ಮತ್ತು ಡೈನಾಮಿಟಿಕ್ ಟೆಕ್ನಾಲಜೀಸ್, ಭಾರತ್ ಫೋರ್ಜ್ ಲಿಮಿಟೆಡ್ ಜೊತೆ BEML ಮತ್ತು ಡೇಟಾ ಪ್ಯಾಟರ್ನ್ಸ್, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಸ್ವತಂತ್ರವಾಗಿ ಪಾಲ್ಗೊಂಡಿದೆ. HAL ಜೊತೆಗೆ VEM ಟೆಕ್ನಾಲಜೀಸ್ ಮತ್ತು JK ಏರೋಸ್ಪೇಸ್ ಕಂಪನಿಗಳು, ಅದಾನಿ ಡಿಫೆನ್ಸ್ ಜೊತೆ MTAR ಟೆಕ್ನಾಲಜೀಸ್, ಐಕಾಮ್ ಜೊತೆ PTC ಇಂಡಸ್ಟ್ರೀಸ್ ಮತ್ತು BATL ಜೊತೆಗೆ ಗುಡ್ ಲಕ್ ಡಿಫೆನ್ಸ್ ಹಾಗೂ ಆಕ್ಸಿಕೇಟ್ಸ್ ಕಂಪನಿಗಳು ಪಾಲ್ಗೊಂಡಿದ್ದವು. ಈ ಹಂತದ ವಿಶೇಷತೆ ಏನೆಂದರೆ ಭಾರತದಲ್ಲಿ ಮೊದಲ ಬಾರಿಗೆ 5ನೇ ತಲೆಮಾರಿನ ಫೈಟರ್ ಜೆಟ್ಟನ್ನು ಸ್ಪರ್ಧಾತ್ಮಕ ಕೈಗಾರಿಕಾ ಆಧಾರಿತ ಮಾದರಿಯಲ್ಲಿ ನಿರ್ಮಿಸಲು ಪ್ರಯತ್ನಿಸಲಾಗುತ್ತಿದೆ. ಇದಕ್ಕೂ ಮೊದಲು ಇಂತಹ ಮಹತ್ವದ ಯೋಜನೆಗಳು ಸಾಮಾನ್ಯವಾಗಿ ಒಂದೇ ಸಾರ್ವಜನಿಕ ವಲಯದ ಸಂಸ್ಥೆಯ ಮೇಲೆ ಅವಲಂಬಿತವಾಗಿದ್ದವು. AMCA ಯುದ್ಧ ವಿಮಾನವು 2040ರ ನಂತರದ ಭಾರತದ ವಾಯುಶಕ್ತಿ ತಂತ್ರದ ಬೆನ್ನೆಲುಬಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇದರಲ್ಲಿ ಲೋ ಅಬ್ಸರ್ವಬಿಲಿಟಿ ಸ್ಟೆಲ್ತ್ ಡಿಸೈನ್ ಹೊಂದಿದ್ದು, ಇಂಟರ್ನಲ್ ವೆಪನ್ಸ್ ಕ್ಯಾರೇಜ್, ಅಡ್ವಾನ್ಸ್ಡ್ ಸೆನ್ಸಾರ್ ಆ್ಯಂಡ್ ಏವಿಯಾನಿಕ್ಸ್, ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಕೆಪಬಿಲಿಟೀಸ್ ಇವೆಲ್ಲವೂ ಸೇರಿವೆ. ಈ ಯೋಜನೆಯಲ್ಲಿ ಭಾಗಿಯಾಗುವ ಕಂಪನಿಗಳಿಗೆ ಇದು ಕೇವಲ ಮತ್ತೊಂದು ರಕ್ಷಣಾ ಒಪ್ಪಂದವಲ್ಲ, ಇದು ವಿಶ್ವದ ಅತ್ಯಂತ ಸಂಕೀರ್ಣವಾದ ಏರೋಸ್ಪೇಸ್ ಉತ್ಪಾದನಾ ಲೀಗ್ಗೆ ಪ್ರವೇಶಿಸುವ ದ್ವಾರವಾಗಿದೆ. ರಕ್ಷಣಾ ವಲಯದ ವಿಶ್ಲೇಷಕರ ಪ್ರಕಾರ ಕೇವಲ 3 ಕಂಪನಿಗಳನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಿರುವುದು ಸರ್ಕಾರ ಟೈಮ್ಲೈನ್ಗಳ ಬಗ್ಗೆ ಗಂಭೀರವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಹಿಂದೆ ವರದಿ ಮಾಡಿದಂತೆ RFP ಹಂತವು 2026ರ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಆರಂಭವಾಗಲಿದೆ ಎಂದು ನಿರೀಕ್ಷಿಸಲಾಗಿತ್ತು. ಇದೀಗ ರಾಜೇಶ್ ಕುಮಾರ್ ಸಿಂಗ್ ಅವರು ಹೇಳಿಕೆಗಳು ಕೂಡ ಅದೇ ಸಮಯಾವಧಿಯನ್ನು ದೃಢಪಡಿಸುತ್ತಿವೆ. ಈ ಅಧಿಕೃತ ಪ್ರಕ್ರಿಯೆಗಳ ಹಿಂದೆ ಇನ್ನೊಂದು ದೊಡ್ಡ ಕಥೆಯೂ ಅಡಗಿದೆ. AMCA ಕೇವಲ ಒಂದು ಯುದ್ಧ ವಿಮಾನದ ಯೋಜನೆ ಅಲ್ಲ, ಇದೊಂದು ಸಂಪೂರ್ಣ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ. ಈ ಯೋಜನೆಯ ಯಶಸ್ಸಿಗೆ ಭಾರತವು ಸ್ಟೆಲ್ತ್ ಶೇಪಿಂಗ್, ಕಾಂಪೋಸಿಟ್ ಮೆಟೀರಿಯಲ್ಸ್, ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಸೆನ್ಸಾರ್ಸ್, ಪ್ರೊಪಲ್ಷನ್ ಇಂಟಿಗ್ರೇಷನ್ ಇವೆಲ್ಲದರಲ್ಲೂ ಸಂಪೂರ್ಣ ಹಿಡಿತ ಸಾಧಿಸಬೇಕು. ಕಂಪನಿಗಳನ್ನು ಪರಸ್ಪರ ಸ್ಪರ್ಧೆಗೂ ಸಹಕಾರಕ್ಕೂ ಒಳಪಡಿಸುವ ಮೂಲಕ ರಕ್ಷಣಾ ಸಚಿವಾಲಯವು ಭಾರತೀಯ ಕೈಗಾರಿಕೆಗಳು ಜಾಗತಿಕ 5ನೇ ತಲೆಮಾರಿನ ಮಟ್ಟಕ್ಕೆ ತಲುಪಬಹುದೇ ಎಂಬುದನ್ನು ಪರೀಕ್ಷಿಸುತ್ತಿದೆ. ಭಾರತೀಯ ವಾಯುಪಡೆಯ ದೃಷ್ಟಿಯಿಂದಲೂ ಇದು ಅತ್ಯಂತ ನಿರ್ಣಾಯಕ ಹಂತವಾಗಿದೆ. ಒಂದೆಡೆ ಫೈಟರ್ ಸ್ಕ್ವಾಡ್ರನ್ಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ, ಇನ್ನೊಂದೆಡೆ ಪಾಕಿಸ್ತಾನ ಮತ್ತು ಚೀನಾ ಸೇರಿದಂತೆ ಪ್ರದೇಶದ ವಾಯುಪಡೆಗಳು ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಸೇರಿಸಿಕೊಳ್ಳುತ್ತಿವೆ. ಈ ಭವಿಷ್ಯದ ಅಂತರವನ್ನು ತುಂಬಬೇಕಾದ ಪ್ರಮುಖ ವೇದಿಕೆ AMCA ಯುದ್ಧ ವಿಮಾನ. ಆದರೆ ಅದು ಸಾಧ್ಯವಾಗಬೇಕಾದರೆ ಅಭಿವೃದ್ಧಿ ಮತ್ತು ಉತ್ಪಾದನೆಯ ಸಮಯ ರೇಖೆ ನಿಯಂತ್ರಣದಲ್ಲಿ ಇರಬೇಕು. ಆದ್ದರಿಂದ ಈ 3 ಶಾರ್ಟ್ ಲಿಸ್ಟ್ ಆದ ಕಂಪನಿಗಳಿಗೆ RFP ನೀಡುವ ಕ್ಷಣವೇ ಯಾರು ಭಾರತದ 5ನೇ ತಲೆಮಾರಿನ ಫೈಟರ್ ಜೆಟ್ನ ಕೈಗಾರಿಕಾ ಬೆನ್ನೆಲುಬಾಗುತ್ತಾರೆ ಎಂಬುದನ್ನು ನಿರ್ಧರಿಸುವ ತಿರುವು ಬಿಂದುವಾಗಲಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ AMCA ಈಗ ನಿಜವಾಗತೊಡಗಿದೆ. ಡಿಸೈನ್ಗಳು ಮತ್ತು ವಿಂಡ್ ಟನಲ್ಗಳ ಮಾದರಿಗಳ ಹಂತದಿಂದ ಇದೀಗ ಯೋಜನೆಯ ಒಪ್ಪಂದಗಳು, ಫ್ಯಾಕ್ಟರಿಗಳು ಮತ್ತು ಸಪ್ಲೈ ಚೈನ್ಗಳ ಹಂತಕ್ಕೆ ಸಾಗುತ್ತಿದೆ. ನಿಜಕ್ಕೂ RFP 2026ರ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಹೊರಬಂದರೆ ಮುಂದಿನ 1 ವರ್ಷದಲ್ಲಿ ಒಂದು ಯುದ್ಧ ವಿಮಾನ ಮಾತ್ರವಲ್ಲ, ಭಾರತದ ಸಂಪೂರ್ಣ ಯುದ್ಧ ವಿಮಾನದ ಕೈಗಾರಿಕೆಯ ಭವಿಷ್ಯವೇ ರೂಪುಗೊಳ್ಳುವ ಸಾಧ್ಯತೆ ಇದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.